ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ನಿನ್ನ ದಾಸನು ನಾನೆಂದು, ದಯ ಮಾಡೋ ನಿನ್ನ ದಾಸನು ನಾನೆಂದು, ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ಕೃಷ್ಣ ದಯ ಮಾಡೋ. ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಬೆಳಗ್ಗಿನ ತಿಂಡಿ ಏನಿದು? ಅವಲಕ್ಕಿ. ಇವತ್ತು ಬೆಳಗಿನ ತಿಂಡಿಗೆ ಪೇಪರ್ ಅವಲಕ್ಕಿ. ದಿನ ಏನು ದೋಸೆ, ಇಡ್ಲಿ, ಪೂರಿ, ಚಪಾತಿ, ರೊಟ್ಟಿ ಎಲ್ಲ ಆಯಿತು. ಅದಕ್ಕೆ ಸಿಂಪಲ್ ಆಗಿ ಇವತ್ತು ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ಮಾಡಿದ್ದೀನಿ. ಹಾಗೆ ಅಡುಗೆನೂ ಜೊತೆ ಜೊತೆ ಮುಗಿಸ್ಕೊಳ್ಬೇಕಲ್ವಾ. ನೋಡಿ, ಅದಕ್ಕೆ ನಾನು ತಂಬುಳಿ ಮಾಡೋಕ್ಕೆ ತೆಂಗಿನಕಾಯಿ, ಒಂದು ಹಸಿಮೆಣಸಿನಕಾಯಿ, ಹಾಗೂ ಇದು ಮಾವಿನ ಶುಂಠಿ ಅಂತೀವಿ ಇದಕ್ಕೆ. ಏನಂದರೆ ಮಾವಿನಕಾಯಿ ರುಚಿ ಇರುತ್ತೆ, ಆದರೆ ನೋಡೋಕ್ಕೆ ಶುಂಠಿ ಥರ ಇರುತ್ತೆ. ನೋಡಿ, ನೀವು ಶುಂಠಿ ಎಲ್ಲ ತಿಳ್ಕೊಂಡಿರ್ಬೋದು. ಮಾವಿನ ಶುಂಠಿ ಅನ್ನೋದು ತುಂಬ ಮಾವಿನಕಾಯಿ ರುಚಿ, ಪರಿಮಳ ಎಲ್ಲ ಇರುತ್ತೆ ಇದಕ್ಕೆ. ಇದನ್ನು ನಾನು ಇವತ್ತು ತಂಬುಳಿ ಮಾಡ್ತೇನೆ. ಇದನ್ನು ಸಿಪ್ಪೆ ತೆಗೆದು ಪೀಸ್ ಮಾಡಿ, ಇಷ್ಟು ಬೇಡ ನನಗೆ ತಂಬುಳಿಗೆ ಇವತ್ತೊಂದು ಇಷ್ಟುದ್ದ ಪೀಸ್ ಸಾಕು, ಇದ್ರ ಜೊತೆಗೆ ಹಾಕಿ ರುಬ್ಬಿ ತಂಬುಳಿ ಮಾಡ್ತೇನೆ. ಆವಾಗ ನಿಮಗೆ ಅದನ್ನು ತೋರಿಸ್ತೇನೆ. ಅವಲಕ್ಕಿ ರೆಡಿ ಆಯಿತು. ಈ ಕಡೆ ಕುಕ್ಕರಲ್ಲಿ ಬೇಳೆ ಮತ್ತೆ ಬೀಟ್ರೂಟ್ ಬೇಯಕ್ಕೆ ಇಟ್ಟಿದ್ದೀನಿ ಹುಳಿ ಮಾಡಕ್ಕೆ. ಹಾಗೆ ತಂಬುಳಿ ಮಾಡ್ತೇನೆ. ಎಲ್ಲನೂ ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ನಾನು. ಈಗ ತಿಂಡಿ ರೆಡಿ ಆಯ್ತಲ್ವಾ. ಫಸ್ಟ್ ಏನು, ಫಾಸ್ಟ್ ಅನ್ನ ಬ್ರೇಕ್ ಮಾಡ್ಬೇಕಲ್ವಾ. ಹಾಗಾಗಿ ತಿಂಡಿ ತಿಂದು ನಿಮ್ ಜೊತೆ ಸಿಗ್ತೀನಿ. ನೀವು ನನ್ನ ಜೊತೆ ತಿಂಡಿ ತಿನ್ಬೋದು. ಸೂಪರ್ ಆಗಿರುತ್ತೆ. ಈ ಅವಲಕ್ಕಿಗೆ ಮೊಸರು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಈಗ ತಿಂಡಿ ತಿಂದು ಆಮೇಲೆ ಸಿಗೋಣ. ಸಾಮಾನ್ಯ 8:15ರಿಂದ 8:15 ಒಳಗೆ ನಮ್ಮ ತಿಂಡಿ ಆಗುತ್ತೆ. ಇಬ್ಬರು ಕೂತ್ಕೊಂಡು ಒಟ್ಟಿಗೆ ತಿಂತೀವಿ. ದೋಸೆ ಆದರೆ ಅವರಿಗೆ ಬಿಸಿ ಬಿಸಿ ಕೊಡ್ತೀನಿ. ಇಡ್ಲಿ ಆಮೇಲೆ ಬೇರೆ ಯಾವುದೇ ತಿಂಡಿ ಆದರೂ ಸಾಮಾನ್ಯ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತೇವೆ. ಅದು ಇದು ಕಡ್ ಹರಟೆ, ತಲೆ ಹರಟೆ ಎಲ್ಲ ಮಾಡ್ಕೊಂಡು ತಿಂಡಿ ತಿನ್ನಬೇಕಲ್ವಾ. ಮಜವಾಗಿರುತ್ತೆ. ಇನ್ನೇನು, ಇರುವ ಸಮಯವನ್ನು ಖುಷಿಯಾಗಿ ಕಳೆಯುವಂಥದ್ದೇ ಜೀವನ ಅಲ್ವಾ. ಏನಂತೀರಿ? ನನ್ನನ್ನು ಯಾರು ಸಪೋರ್ಟ್ ಮಾಡ್ತೀರಿ? ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನಾಳೆ ಏನೂ ಗೊತ್ತಿಲ್ಲ ಜೀವನದಲ್ಲಿ. ಇರುವಷ್ಟು ದಿನ ಸಂತೋಷದಿಂದ ಕಳಿಬೇಕು. ಭಗವಂತ ಒಳ್ಳೆ ಜೀವನ ಕೊಟ್ಟಿದ್ದಾನೆ, ಮುದ್ದಾದ 2 ಮಕ್ಕಳನ್ನು ಕೊಟ್ಟಿದ್ದಾನೆ. ಮಕ್ಕಳನ್ನು ಒಂದು ಒಳ್ಳೆ ದಡ ಸೇರಿಸಿ ಆಯಿತು. ನಾವಿಬ್ಬರು ನಮ್ಮ ರಿಟೈರ್ಡ್ ಲೈಫನ್ನು ಚೆನ್ನಾಗಿ ಕಳಿಬೇಕು. ತಿಂಡಿನೂ ತಿಂದು ಮುಗಿಸಿಬಿಟ್ಟೆ. ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ ತಿನ್ನೋಕ್ಕೆ. ಈಗ ನಮಗೆ ಮೊದಲು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ತಿಂಡಿ ಆಯ್ತಂದರೆ ತಿಂಡಿಯಾಗಿ ಕೈ ತೊಳಿತಿದ್ದಂಗೆ ಬಿಸಿ 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 ಕಾಫಿ ರೆಡಿ ಆಗಲೇಬೇಕು. ಸೀದಾ ಅಡುಗೆ ಮನೆಗೆ ಹೋಗಿ ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ನಮಗೆ ಬಿಸಿ ಬಿಸಿ ಕಾಫಿ ಒಂದು ಬೀಳಲಿಲ್ಲ ಅಂದರೆ ಅದು ಎನರ್ಜಿ ಬರೋದೇ ಇಲ್ಲ. ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಬಿಸಿ ಕಾಫಿ, ಒಂದು ಸ್ಟ್ರಾಂಗ್ ಖಡಕ್ ಕಾಫಿ ಆಗಲೇಬೇಕು. ತಿಂಡಿ ಆದ ತಕ್ಷಣ ಇಬ್ಬರು ಕಾಫಿ ಎಲ್ಲ ಕುಡಿದು ಆಮೇಲೆ ಪಟ 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 ಅಂತ ನನ್ನ ಕೆಲಸಗಳು ಶುರುವಾಗ್ಬಿಡತ್ತೆ. ಹೆಂಗಸರಿಗೆ ಅದೇ ಕೆಲಸ ಅಲ್ವಾ. ಮನೆ ಕೆಲಸ ಆದಷ್ಟು ಬೇಗ 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 ಮಾಡಿಕೊಂಡ್ರೆ ನಮಗೂ ಒಂಚೂರು ಸಮಯ ಉಳಿಯುತ್ತೆ. ಮಧ್ಯಾಹ್ನದವರೆಗೆ ಎಳಿತಾ ಹೋದರೆ ಸಮಯನೇ ಸಿಗೋದಿಲ್ಲ. ಹಾಗಾಗಿ ನಾನು ತಿಂಡಿ ಜೊತೆಗೆ ಅಡುಗೆ ಗಿಡಿಗೆ ಎಲ್ಲ ಪಟ 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 ಮಾಡ್ಕೊಂಡು ಹೋಗ್ತೀನಿ. ತಿಂಡಿ ತಿಂದು ಮುಗಿಸ್ತಿದ್ದಂಗೆ ಮನೆ ಕ್ಲೀನಿಂಗು ಎಲ್ಲ ಮುಗಿಸಿ ಆಮೇಲೆ ಫ್ರೀಯಾಗಿ ಕೂತ್ಕೊಳ್ತೀನಿ. ನೋಡಿ, ಕಾಫಿ ತಂದೆ. ಬಿಸಿ ಬಿಸಿ ಕಾಫಿ ಯಜಮಾನರಿಗೂ ಕೊಟ್ಟು, ಆಹಾ ಏನು ಮಜಾ ಕೊಡುತ್ತೆ ಗೊತ್ತಾ. ಬಿಸಿ ಬಿಸಿ ಕಾಫಿ ಮಾತ್ರ ಬೇಕು. ಬಾಡಿ ಹೀಟ್ ಆಗುತ್ತೆ, ಬಟ್ ಕಾಫಿ ಬಿಡೋಕ್ಕಾಗಲ್ಲ ಅಲ್ವಾ. ಕಾಫಿ ಅಂತೂ ಕುಡಿಲೇಬೇಕು. ಮಜ್ಜಿಗೆ ಎಲ್ಲ ಸರಿ ಕುಡಿತೀವಿ, ಸೆಕೆಗೆ ತುಂಬ ಕಷ್ಟ ಅಲ್ವಾ. ಮಜ್ಜಿಗೆ ಚೆನ್ನಾಗಿ ಕುಡಿತೀವಿ. ಬೆಳಿಗ್ಗೆ ಒಂದು ಟೀ, ತಿಂಡಿ ಆದ್ಮೇಲೆ ಕಾಫಿ ಬೇಕೇ ಬೇಕು ನಮಗೆ. ಅದಿಲ್ಲದೆ ಆಗೋದೇ ಇಲ್ಲ. ಚಕ್ ಅಂತ ಅಡುಗೆ ರೆಡಿ ಮಾಡೋಣ. ಪಾತ್ರೆಗೆ ಅರಿಶಿನ ಪುಡಿ ಮತ್ತು ಬೆಲ್ಲ ಸ್ವಲ್ಪ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರಲ್ಲಿ ಬೀಟ್ರೂಟು ಬೇಳೆ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಕುಕ್ಕರಿಂದ ಈ ಪಾತ್ರೆಗೆ ಹಾಕಿಬಿಡ್ತೀನಿ. ಈಗ ಕುಕ್ಕರನ್ನು ಸ್ವಲ್ಪ ತೊಳೆದು ಎಲ್ಲ ಸೇರಿಸಾಯ್ತು. ಈಗ ನೋಡಿ, ಬೇಳೆ ಬೀಟ್ರೂಟು ಎಲ್ಲ ಸೇರಿಸಿದೆ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ತೀನಿ ನಾನೀಗ. ಉಪ್ಪು ಸೇರಿಸಿದೆ. ಗ್ಯಾಸ್ ಹಚ್ತೀನಿ. ನೋಡಿ, ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜ, ಚೂರು ಮೆಂತೆ, ಚೂರು ಸಾಸಿವೆ, ಆಮೇಲೆ ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ, ಹುಣಸೆ ಹಣ್ಣು ಇಷ್ಟೆಲ್ಲ ಹಾಕಿ ಅದನ್ನೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ನೋಡಿ, ಮಿಕ್ಸ್ ಮಾಡಿದೆ. ಆಮೇಲೆ ನೀವು ತಿಕ್ನೆಸ್ ನೋಡಿಕೊಂಡು
ನಿಮ್ಗೆ ಎಷ್ಟು ದಪ್ಪ ಬೇಕು ಹುಳಿ ಆ ದಪ್ಪದಲ್ಲಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಿ, ಚೆನ್ನಾಗಿ ಕುದೀಲಿ. ಈ ಟೈಮಲ್ಲಿ ಅಲ್ಲಿ ಹುಳಿ ಕುದಿಯೋದ್ರಲ್ಲಿ ನಾನು ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಹಾಗೆ ಈ ಮಾವಿನ ಶುಂಠಿ ಇದೆಯಲ್ಲ, ಇದು ನನಗೆ ಎಷ್ಟು ಬೇಕು ನೋಡಿ, ಇಷ್ಟುದ್ದ ಸಾಕು. ಇದರ ಸಿಪ್ಪೆ ಸ್ಕ್ರೇಪ್ ಮಾಡ್ಕೊಂಡು ಬಿಡ್ತೀನಿ. ನಾನು ತೊಳೆದಿಟ್ಟಿದ್ದೀನಿ, ಸಿಪ್ಪೆ ತೆಕ್ಕೊಂಡೆ. ಇದನ್ನು ಹೆಚ್ಕೊಂಡು ಬಿಡಿ. ನೋಡಿ, ಹೆಚ್ಕೊಂಡಿದ್ದೀನಲ್ಲ, ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿದೆ. ಇದನ್ನೀಗ ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ನೈಸಾಗಿ ರುಬ್ಕೊಂಡು ಬಂದೆ. ಇದನ್ನು ಈ ಪಾತ್ರೆಗೆ ಹಾಕಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಿಗೆಲ್ಲ ಹಿಡ್ಕೊಂಡಿರುತ್ತಲ್ವಾ, ನೀರು ಹಾಕಿ ತೊಳೆದು ಸೇರಿಸಿದೆ. ಇದಕ್ಕೆ ಫ್ರೆಂಡ್ಸ್, ಈಗ ಸೆಕೆಗಾಲ ಅಲ್ವಾ, ಬೇಗ ಹುಳಿ ಆಗತ್ತೆ. ಈಗಲೇ ಮಜ್ಜಿಗೆ ಸೇರಿಸಿದ್ರೆ ಅದಕ್ಕೆ ಏನು ಮಾಡ್ತೀನಿ ನಾನು, ಈಗ ಒಗ್ಗರಣೆ ಕೊಟ್ಟರು ಆಗತ್ತೆ, ಇಲ್ಲ ಮಧ್ಯಾಹ್ನದ ಹೊತ್ತಿಗೆ ಊಟದ ಮೊದಲು ಇದಕ್ಕೆ ಮಜ್ಜಿಗೆ ಹಾಕಿ ಉಪ್ಪು ಹಾಕಿ ಮಾಮೂಲಿ ಒಂದು ಒಗ್ಗರಣೆ ಕೊಡ್ತೀನಿ ನಾನು. ಆವಾಗ ತಂಬಳಿ ರೆಡಿ ಆಗತ್ತೆ. ಹಾಗೇನೆ ಇಲ್ಲಿ ನನ್ನ ಹುಳಿನೂ ರೆಡಿ ಆಯಿತು. ನೋಡಿ, ಹುಳಿನೂ ಕುದೀತಾ ಇದೆ. ನೋಡಿ, ಬೀಟ್ರೂಟ್ ಹುಳಿ ಕುದ್ದು ರೆಡಿ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ತಂಬುಳಿ ಮತ್ತು ಹುಳಿಗೆ ಒಟ್ಟಾಗಿ ಒಗ್ಗರಣೆ ಕೊಡ್ತೀನಿ. ಎಷ್ಟೊತ್ತಿಗೆ ಅಂದರೆ ಅನ್ನ ಮಾಡ್ತೀನಲ್ಲ 12:30 ಮೇಲೆ, ಆ ಟೈಮಲ್ಲಿ ಈ ಕೆಲಸನೂ ಮುಗಿಸ್ಕೊಂಡು ಬಿಡ್ತೀನಿ. ಈಗ ಸದ್ಯಕ್ಕೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ತೀನಿ. ಪಾತ್ರೆ ತೊಳೆಯೋಕ್ಕಿದೆ, ಪಾತ್ರೆ ತೊಳೆದು ಮನೆ ಕ್ಲೀನಿಂಗಿಗೆ ಹೊರಡ್ತೀನಿ ನಾನು. ಹುಳಿ ಕುದೀತಲ್ಲ, ಆಫ್ ಮಾಡಿದೆ, ಪ್ಲೇಟ್ ಮುಚ್ಚಿದೆ. ಹಾಗೆ ತಂಬುಳಿನ ತೋರಿಸಿದ್ನಲ್ಲ ನಿಮಗೆ, ತಂಬುಳಿ ರುಬ್ಬಿ ಇಟ್ಟಿದ್ದೀನಿ. ಈಗ ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಶೆಕೆ ಅಲ್ವಾ, ಅದಕ್ಕೆ ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು ಸಲ ಅಡುಗೆ ಮುಗಿದ್ಮೇಲೆ ಒಂದಷ್ಟು ಪಾತ್ರೆಗಳು ಬಿದ್ದಿರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಬಿಟ್ಟರೆ ಒಂದು ಸರ್ತಿದು ಕೆಲಸ ಮುಗ್ದೋಯ್ತು. ಅವಾಗ ಮಾಡ್ಕೊಂಡು ಬಿಟ್ಟರೆ ಎಷ್ಟು ಸುಲಭವಾಗಿ ಆಗಿಬಿಡತ್ತಲ್ಲ ಕೆಲಸಗಳು. ಯಾರನ್ನು ಕಾಯೋ ಕೆಲಸ ಇಲ್ಲ, ಅವ್ರು ಮಾಡ್ಕೊಳ್ಳಿ ಇವ್ರು ಮಾಡ್ಕೊಳ್ಳಿ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ಪಾತ್ರೆ ತೊಳೆದುಬಿಟ್ಟೆ ಒಂದು ಸಲ ಅಡುಗೆ ಮನೆ ಪೂರ್ತಿ ಗ್ಯಾಸ್ ಒರೆಸಿ ಕ್ಲೀನ್ ಮಾಡಿ ಬಂದುಬಿಟ್ರೆ ಅವತ್ತಿದು ಬೆಳಿಗ್ಗಿನ ಅಡುಗೆ ಮನೆ ಕ್ಲೀನಿಂಗ್ ಒಂದು ಸಲ ಮುಗ್ದೋಗುತ್ತೆ. ಮಧ್ಯಾಹ್ನ ಅನ್ನಕ್ಕಿಡುವಾಗ ಪುನಃ ಅಡುಗೆ ಮನೆಗೆ ಬರ್ತೀವಿ. ಆವಾಗೇನು ಗ್ಯಾಸ್ ಎಲ್ಲ ಅಷ್ಟೊಂದು ಗಲೀಜಾಗಲ್ಲ. ಈ ಹುಳಿ ಎಲ್ಲ ಕುದಿಯೋಕ್ಕಿಟ್ಟವಾಗ ಎಲ್ಲ ಒಂದೊಂದು ಸಲ ಗ್ಯಾಸ್ ಮೇಲೆಲ್ಲ ಚೆಲ್ಲಿರುತ್ತೆ, ದೋಸೆ ಹೊಯ್ಯುವಾಗ ಎಲ್ಲ ಅದ್ರ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಈಗ ಮನೆ ಕ್ಲೀನಿಂಗ್ ಶುರು ಮಾಡಿದೆ. ನೋಡಿ, ಅಡುಗೆ ಮನೆ ಪಾತ್ರೆಲ್ಲ ತೊಳೆದು ಮುಗಿಸಿ ಬಂದಮೇಲೆ ಸೀದಾ ಮನೆ ಗುಡ್ಸೋಕೆ ಹೊರಟೆ. ಮನೆ ಗುಡಿಸಿ ಒರೆಸಿ ಸ್ನಾನ ಮಾಡಿ ಬಂದುಬಿಟ್ರೆ ಎಲ್ಲ ದೊಡ್ಡ ಕೆಲಸಗಳು ತಲೆ ಭಾರ ಇಳ್ದಂಗೆ ಹೆಂಗಸರಿಗೆ ಅಲ್ವಾ. ನಾನು ಬೇಗ ಮನೆ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮುಗಿಸಿ ಬಂದುಬಿಡ್ತೀನಿ. ಆಮೇಲೆ ದೇವ್ರ ಪೂಜೆ ಮಾಡಿ ಮತ್ತೆ ಅಡುಗೆ ಮನೆಗೆ ಬೇರೆ ಕೆಲಸಗಳಿದ್ದರೆ ಮುಗಿಸ್ಕೊಂಡು 12:30 ಮತ್ತೆ ಅಡುಗೆ ಮನೆಗೆ ಬರ್ತೀನಿ. ತಲೆ ಸ್ನಾನ ಬೇರೆ ಮಾಡೋದಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಈ ಕಡೆ ಬಂದು ಮತ್ತೆ ಅಡುಗೆ ಮನೆದು ಮಧ್ಯಾಹ್ನದ ಊಟದ ಫುಲ್ ಫಿನಿಶಿಂಗ್ ಮುಗಿಸ್ತೀನಿ. ಎಲ್ಲಿಂದ ಧೂಳು ಬರುತ್ತೆ ಆ ಭಗವಂತನಿಗೆ ಒಂದೇ ಗೊತ್ತು ಫ್ರೆಂಡ್ಸ್. ಎಷ್ಟು ಸಲ ಕ್ಲೀನ್ ಮಾಡಿ ಆ ಡೈನಿಂಗ್ ಟೇಬಲ್ ಮೇಲೆ ಒಂದೊಂದು ರಾಶಿ ಕೂತಿರುತ್ತೆ. ಟಿವಿ ಮೇಲೆ, ಟಿವಿ ಸ್ಟ್ಯಾಂಡ್ ಮೇಲೆ ಎಲ್ಲ ಕಡೆ ಕ್ಲೋಸ್ ಇದೆ. ಆದರೂ ಎಲ್ಲಿಂದ ಬರುತ್ತೆ ನನಗೇನು ಅರ್ಥ ಆಗಲ್ಲ. ಎಲ್ಲ ಮುಗಿಸ್ಕೊಂಡು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ಬಂದುಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ರೆ ಆಮೇಲೆ ಮತ್ತೆ ಅಡುಗೆ ಮನೆಯದು ಉಳಿದಿರುವಂತಹ ಸಣ್ಣ ಪುಟ್ಟ ಕೆಲಸ ಎಲ್ಲ ಹೆಂಗಸರಿಗೆ ಇದೆ ಅಲ್ವಾ. ಖುಷಿಯಿಂದ ಮಾಡೋದ್ರಿಂದ ಮನಸ್ಸಿಗೂ ಖುಷಿ, ರುಚಿಯಾದ ಅಡುಗೆನೂ ಬಡಿಸಿದಂಗೆ ಆಗುತ್ತೆ ಗಂಡಂಗೆ ಅಲ್ವಾ. ಬನ್ನಿ ತಂಬುಳಿಗೆ ಒಗ್ಗರಣೆ ಮಾಡೋಣ. ಸ್ನಾನ ಎಲ್ಲ ಮುಗಿಸಿ ಬಂದೆ. ಸ್ನಾನ, ದೇವ್ರ ಪೂಜೆ ಎಲ್ಲ ಆಯಿತು. ಈಗ ತಂಬುಳಿಗೆ ಒಗ್ಗರಣೆ ಮಾಡೋಣ. ನಾವು ಎಣ್ಣೆ ಹಾಕಿದೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಇದ್ದರೆ ಕರಿಬೇವು ಹಾಕಿ. ನನ್ನ ಹತ್ರ ಕರಿಬೇವು ಖಾಲಿಯಾಗಿದೆ, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಚಟಪಟ ಗುಡ್ತಾ ಇದೆ. ಈಗ ನಾನು ಒಗ್ಗರಣೆ ಆಫ್ ಮಾಡಿದೆ. ನಾನೇನು ಮಾಡ್ತೀನಿ, ಅರ್ಧ ಒಗ್ಗರಣೆನ ನೋಡಿ, ಇಲ್ಲಿ ಬೀಟ್ರೂಟ್ ಸಾಂಬಾರು ಮಾಡಿ ಇಟ್ಟಿದ್ದೀನಲ್ಲ, ಸ್ವಲ್ಪ ಒಗ್ಗರಣೆ ಇದಕ್ಕೆ ಹಾಕಿದೆ. ಇನ್ನು ಉಳಿದ ಒಗ್ಗರಣೆನ ತಂಬಳಿಗೆ ಈಗ ಎಷ್ಟು ರುಚಿಗೆ ಬೇಕೋ ನೋಡಿ ಅಷ್ಟು ಉಪ್ಪು ಸೇರಿಸ್ತೀನಿ. ನಾನು ಉಪ್ಪು ಹಾಕಿರಲಿಲ್ಲ, ಬೆಳಿಗ್ಗೆ ರುಬ್ಬಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದಕ್ಕೆ ನಾನು ಮಜ್ಜಿಗೆ ಸೇರಿಸ್ತೀನಿ. ನೋಡಿ, ಇನ್ನೂ ತೆಳ್ಳಗೆ ಬೇಕಾದರೆ ಇನ್ನೊಂಚೂರು ನೀರು ಸೇರಿಸಿ, ದಪ್ಪ ಬೇಕಾದರೆ ಅಷ್ಟೇ ಇಟ್ಕೊಂಡಿರಿ. ನೋಡಿ, ರುಚಿಯಾದ ಮಾವಿನ ಶುಂಠಿ ತಂಬಳಿ ರೆಡಿ ಆಯಿತು. ಇಲ್ಲಿ ಬೀಟ್ರೂಟು ಹುಳಿ ರೆಡಿ ಆಯಿತು. ಈಗ ನಾನು ಅನ್ನಕ್ಕೆ ಕುಕ್ಕರ್ ಇಟ್ಟೆ. ನೋಡಿ ಫ್ರೆಂಡ್ಸ್, ಈ ಕಡೆ ಅನ್ನಕ್ಕಿಟ್ಟೆ, ಈ ಕಡೆ ಬೀಟ್ರೂಟ್ ಹುಳಿ. ಇಬ್ಬರಿಗೆ ಇಷ್ಟೊಂದು ಬೇಕಾ ಅಂತ ಯಾವಾಗಲೂ ಕೇಳ್ತಾ ಇರ್ತೀರಿ. ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋದು ತರಕಾರಿ. ನೋಡಿ ಎಷ್ಟು, ನೋಡಿ 1 kg ಬೀಟ್ರೂಟ್ ಹಾಕಿರ್ತೀನಿ ನಾನು. ನೋಡಿ ಎಷ್ಟು ಹೋಳಿದೆ. ನೋಡಿ, ತರಕಾರಿ ಜಾಸ್ತಿ ತಿಂತೀವಿ. ಆಮೇಲೆ ಸ್ವಲ್ಪ ಉಳಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ನಮ್ಮ ಕ್ಲೀನ್ ಮಾಡೋ ಹೌಸ್ ಕೀಪಿಂಗ್ ಲೇಡೀಸ್ ಯಾರಿಗಾದರೂ ಬೇಕಾದರೆ ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ಹೀಗೆ ನಡೀತಾ ಇರುತ್ತೆ ಜೀವನ.
ಈಗಷ್ಟು ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಬಂದೆ. ಇನ್ನು ಕುಕ್ಕರ್ಗೆ ಹೋಗಿದ್ರೆ ಅನ್ನ ರೆಡಿ ಆದರೆ ಎಲ್ಲ ರೆಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಎಲ್ಲ ಕೆಲಸ ಒಂದು ರೌಂಡ್ ಮುಗಿಸ್ದೆ ನಾನು. ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ತಲೆ ಕೂದಲು ಒಣಗಿತು, ಅದನ್ನು ಹಾಗೆ ಗಂಟು ಹಾಕೊಂಡಿದ್ದೀನಿ. ಕೂದಲು ಬಿಚ್ಚಿ ಇಟ್ಕೊಳ್ಳೋಕ್ಕಂತೂ ಆಗಲ್ಲ, ಸೆಕೆ ಅಂದರೆ ಸೆಕೆ. ಆಮೇಲೆ ಎಣ್ಣೆ ಹಾಕಿ ಬಾಚ್ಕೊಳ್ತೀನಿ. ಆ ಟೈಮಲ್ಲಿ ನಾನಿಲ್ಲಿ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲಿಗಪ್ಪ ಅಂತ ಯೋಚನೆ ಮಾಡ್ತೀರಾ? ನೋಡಿ, ಈ ಬೇಸಿಗೆಯಲ್ಲಿ ಸ್ವೆಟರ್ ಎಲ್ಲ ಹಿಡ್ಕೊಂಡು ಎಲ್ಲಿಗೆ ಹೊರಟಿದ್ದಾಳೆ? ಸ್ವೆಟರ್ ಹಿಡ್ಕೊಂಡಿದ್ದಾಳೆ, ಶಾಲ್ ಇಟ್ಕೊಂಡಿದ್ದಾಳೆ. ಎಲ್ಲಿಗಪ್ಪ ಪಯಣ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ನಿಮಗೆ ಎಲ್ಲ ವಿಷಯನೂ ಹೇಳ್ತೀನಿ ಬನ್ನಿ. ಈ ಕಡೆ ನಾನು ನನ್ನ ಡ್ರೆಸ್ಗಳನ್ನೆಲ್ಲ ಪ್ಯಾಕ್ ಮಾಡಿದೆ, ಡ್ರೆಸ್ ಹಾಕಿದೆ. ಇನ್ನೇನು ಹಾಕಕ್ಕಿದೆ ಯೋಚನೆ ಮಾಡ್ತಾ ಇರ್ತೀನಿ, ಏನಾದರೂ ಮರಿತೀನಿ, ಒಂದಲ್ಲ ಒಂದು ಮರಿತೀನಿ ನಾನು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಏನು ಬಿಟ್ಟೋಗಿದೆ ಅಂತ. ಒಂದಷ್ಟು ಡ್ರೆಸ್ಸು, ಈ ಕಡೆ ಡೈಲಿ ನೈಟ್ ಹಾಕುವಂತಹ ಡ್ರೆಸ್ಗಳು ಅದೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನರ್ ಗಾರ್ಮೆಂಟ್ಸು, ನೈಟ್ ಹಾಕುವ ಡ್ರೆಸ್ಸು ನೋಡಿ, ಅಂಬ್ರೆಲ್ಲನೂ ಇದೆ. ಇಲ್ಲಿ ನನ್ನ ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಸೂಟ್ ಕೇಸು ಅರ್ಧ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ರೂಮಲ್ಲಿದೆ, ಪಕ್ಕದ ರೂಮಲ್ಲಿದೆ. ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಇವತ್ತು ಫುಲ್ ಫಿನಿಶ್ ಮಾಡಬೇಕು. ನಾನು ಫುಲ್ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಡ್ಬೇಕು. ಪ್ಯಾಕಿಂಗ್ ಎಲ್ಲ ಮುಗಿಸಿ ನಾಳೆ ನಾವು ಎಲ್ಲ ಹೋಗ್ತೀವಿ, ಕಾಯ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ನಾಳೆ ನಾವು ನಾರ್ತ್ ಈಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಯಾವಾಗದ ಹಾಗೆ ನಿರ್ಮಲಾ ಟ್ರಾವೆಲ್ಸಲ್ಲೇ ಹೋಗ್ತಾ ಇದ್ದೀವಿ. 13 ದಿನದ ಟ್ರಿಪ್ ನಮ್ಮದು. ಫ್ಲೈಟಲ್ಲಿ ಹೋದರೆ 13 ದಿನದ ಟ್ರಿಪ್ಪು, ಟ್ರೈನಲ್ಲಿ ಹೋದರೆ 17 ದಿನದ ಟ್ರಿಪ್ಪು. ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯ, ಇದು 3 ಸುತ್ಕೊಂಡು ಬರೋಣ ಅಂತ ನಾನು, ನನ್ನ ಯಜಮಾನರು, ನಮ್ಮದು ಫುಲ್ ಗ್ರೂಪು 38-40 ಜನ ಇದ್ದೀವಿ ಅನ್ಸುತ್ತೆ. ನಾವು 5 ಜನ ಫ್ರೆಂಡ್ಸ್ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ನಿರ್ಮಲಾ ಟ್ರಾವೆಲ್ಸಲ್ಲಿ. ನಿಮಗೂ ನಾನು ಎಲ್ಲ ಜಾಗಗಳನ್ನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಯಾರಿಗೆ ಹೋಗೋಕ್ಕಾಗೋದಿಲ್ಲ ಅವರು ನನ್ನ ವಿಡಿಯೋ ನೋಡಿಯೇ ಖುಷಿ ಪಡ್ಬೋದು. ಚೆನ್ನಾಗಿ ನಾನು ನಿಮಗೆ ಎಲ್ಲ ಊರುಗಳನ್ನು ತೋರಿಸ್ಕೊಡ್ತೀನಿ, ವಿಡಿಯೋಗಳ ಮೂಲಕ ತಿಳಿಸ್ತೀನಿ. ನಾಳೆ ರಾತ್ರಿ ಇದೆ ಫ್ಲೈಟ್. ಫಸ್ಟ್ ನಾವು ಬೆಂಗಳೂರಿಂದ ಗೌಹಾಟಿಗೆ ಹೋಗಿ ಫ್ಲೈಟ್ ಹಿಡಿತಾ ಇದ್ದೀವಿ. ಅಲ್ಲಿಂದ ಬೇರೆ ಬೇರೆ ಶಿಲಾಂಗ್, ಚಿರಾಪುಂಜಿ, ಆಮೇಲೆ ಅದೇ ಮೇಘಾಲಯ, ಅರುಣಾಚಲ ಪ್ರದೇಶ ಎಲ್ಲ ಜಾಗಗಳು ಕವರ್ ಮಾಡ್ತಾರೆ. ಎಲ್ಲ ಹೆಸರುಗಳು ಬಾಯಲ್ಲಿ ಇಲ್ಲ. ನಾನು ನಿಮಗೆ ನೋಡ್ತಾ ಎಲ್ಲನೂ ತಿಳಿಸ್ಕೊಡ್ತೇನೆ. ಎಷ್ಟೋ ಜನ ಹೋಗೋಕ್ಕಾಗೋದಿಲ್ಲ ಅಲ್ವಾ, ಅವರು ನನ್ನ ವಿಡಿಯೋಗಳನ್ನೇ ನೋಡಿ ಖಂಡಿತ ಖುಷಿ ಪಡ್ಬೋದು. ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ತೀನಿ, ಹೇಳ್ತೀನಿ, ಏನೇನಿದೆ, ಏನೇನು ನೋಡೋಕ್ಕಿದೆ, ಎಲ್ಲ ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. 13 ದಿನದ ಟ್ರಿಪ್ಪು ಇದು. ನಮಗೆ 13 ದಿನಕ್ಕೆ 68,500 + 5% GST ಒಬ್ಬರಿಗೆ. ವಿಮಾನದ ಟಿಕೆಟ್ ಬಿಟ್ಟು ಟ್ರಿಪ್ಪಿನ ವಿಡಿಯೋಗಳನ್ನು ನಿಮಗೆ ಕೊಡ್ತೀನಲ್ಲ, ಆವಾಗಲೇ ನಾನು ಎಲ್ಲನೂ ನಿಮಗೆ ಡಿಟೇಲ್ ಆಗಿ ತಿಳಿಸ್ತೀನಿ. ಹಾಗಿದ್ರೆ ನನ್ನ ವಿಡಿಯೋಗಳಿಗೆ ಕಾಯ್ತಾ ಇರಿ. ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯ, ಇಷ್ಟು ಜಾಗಗಳು. ಅದು ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಯಾವುದೋ ಒಂದು ಪೀಕ್ ತುದಿ, ಹಿಮಾಲಯದ ಟಚ್ ಆಗುವಂತಹ ಅಷ್ಟು ತುದಿಗೆ ಹೋಗ್ತೀವಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆಯಂತೆ. ಚಳಿ ಅಂದರೆ ಮೈನಸ್ ಹೋಗುವಷ್ಟು ಚಳಿ ಇದೆಯಂತೆ. ಅದಕ್ಕೆ ಥರ್ಮಲ್ಲನ್ನು ಹಿಡ್ಕೊಂಡು ಬನ್ನಿ ಅಂತ ನಮ್ಮ ಗೈಡ್ ಫೋನ್ ಮಾಡಿ ಹೇಳಿದ್ದಾರೆ. ಸ್ವೆಟರ್ಸು, ಶಾಲು ಸಾಕಾಗಲ್ಲ, ಥರ್ಮಲ್ಲು ಇಟ್ಕೊಳ್ಳಿ ಅಂತ. ಎಲ್ಲ ಕಡೆ ಅವಶ್ಯಕತೆ ಇಲ್ಲ. ಅಲ್ಲಿ ಚೈನಾ ಬಾರ್ಡ್ರು, ಅಲ್ಲಿ ತುದಿಗೆ ಹೋಗ್ತೀವಿ, ಅಲ್ಲಿ ಬೇಕಾಗತ್ತಂತೆ. ಥರ್ಮಲ್ ವೇರೆಲ್ಲ ಎಲ್ಲೋ ಮೇಲಿದೆ. ಯಜಮಾನರು ಬಂದಮೇಲೆ ತೆಕ್ಕೊಟ್ಮೇಲೆ ಅದನ್ನು ಸೇರಿಸಬೇಕು. ಎಲ್ಲ ಸೇರಿಸಿ ಸೂಟ್ ಕೇಸ್ ಪ್ಯಾಕ್ ಮಾಡಿ ಬದಿಗೆ ತೆಗೆದಿಟ್ಟು ಬಿಟ್ಟರೆ ಮುಗೀತು. ನಾಳೆ ಹೊರಡುವಾಗ ಹಿಡ್ಕೊಂಡು ಹೋಗೋದು. ಒಂದೇ ಒಂದು ಸೂಟ್ ಕೇಸ್ ನಂದು, ಯಜಮಾನರದೊಂದು ಸೂಟ್ ಕೇಸ್ ತೋರಿಸ್ತೀನಿ ನಿಮಗೆ. ಅವರದ್ದು ಅರ್ಧ ಪ್ಯಾಕ್ ಆಗಿದೆ, ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇಲ್ಲಿ ಯಜಮಾನರ ಸೂಟ್ ಕೇಸು ಅರ್ಧಂಬರ್ಧ ಪ್ಯಾಕ್ ಆಗಿ ಕೂತಿದೆ. ಇನ್ನಿವತ್ತು ಫುಲ್ ಫಿನಿಶ್ ಮಾಡ್ತೇವೆ, ಸಂಜೆ ಕಂಪ್ಲೀಟ್ ಮಾಡ್ತೇವೆ. ನೋಡಿದ್ರಲ್ವಾ, ಯಜಮಾನರದ್ದು ಅರ್ಧಂಬರ್ಧ ಪ್ಯಾಕ್ ಆಗಿದೆ, ನಂದು ಅರ್ಧಂಬರ್ಧ ಪ್ಯಾಕ್ ಆಗಿದೆ. ಇವತ್ತು ರಾತ್ರಿ ಒಳಗಡೆ ಯಜಮಾನರು ಬಂದ ಮೇಲೆ ಮೇಲಿಂದ ಶಾಲ್ ತೆಗೆದು ಫುಲ್ ಕಂಪ್ಲೀಟ್ ಮಾಡಿ ಬಿಡಬೇಕು. ನಾಳೆ ಹೊರಡಕ್ಕೆ ಟೈಮೇ ಇಲ್ಲ ಫ್ರೆಂಡ್ಸ್. ತಿರ್ಗಾಟ ಆಗಿದೆ. ಊರಿಗೆ ಹೋಗಿ ಬಂದಿದ್ದಷ್ಟೇ. ಇದು 2.5 ತಿಂಗಳ ಹಿಂದೆ ಈ ಟ್ರಿಪ್ ಬುಕ್ ಮಾಡಿ ಆಗಿದೆ. ಆಂಧ್ರ ಟ್ರಿಪ್ ಹೋಗಿ ಬಂದ್ವಲ್ಲ, ಆಂಧ್ರ ಟ್ರಿಪ್ ಹೋಗಿ ಬಂದ ತಕ್ಷಣ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಹೇಳಿದ್ರು ಅಂತ ಬುಕ್ ಮಾಡಾಗಿತ್ತು ಈ ಟ್ರಿಪ್ಪು. ಹಾಗಾಗಿ ಈ ಟ್ರಿಪ್ ಹೊರಟಿದ್ದೀವಿ. ಗ್ಯಾಪೇ ಇಲ್ಲ. ಊರಿಂದ ಬಂದು ಬಟ್ಟೆ ಒಗೆದು ಸುಧಾರಿಸ್ಕೊಂಡು ಒಂದು ದಿವಸ ಅಷ್ಟು ಸುಧಾರಿಸ್ಕೊಳ್ಳೋಕೆ ಸಿಕ್ತು. ನಾಳೆ ಮತ್ತೆ ಹೊರಡಕ್ಕೆ. ಹಾಗಾಗಿ ಸಿಗ್ತೀನಿ ನಿಮಗೆ ಎಲ್ಲ. ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯದಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಎಲ್ಲನೂ ನಿಮ್ಮ ಮುಂದೆ ಖಂಡಿತ ನಾನು ಹೇಳ್ತೀನಿ. ಕಾಯ್ತಾರೆ ನನ್ನ ವಿಡಿಯೋಗಳಿಗಾಗಿ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.